ಗುರುಪೌರ್ಣಿಮೆಯ ಶುಭ ದಿನದಂದು ನಾಡಿನ ಸಮಸ್ತ ಗುರುಪರಂಪರೆಗೆ ಮಲ್ಲಿಗೆಯ ನಾಡಿನ ಎಂ ಕೊಟ್ರಯ್ಯ ಭಕ್ತಿಯ ಪ್ರಣಾಮಗಳೊಂದಿಗೆ ಹರಗಿಂತಲಧಿಕ ಸದ್ಗುರು ಗುರುವು ನರನೆಂದವಗೆ ಹರನ ಶಿಲೆಯೆಂದವಗೆ ಪ್ರಸಾದವನು ಎಂಜಲೆಂದವಗೆ ನರಕ ತಪ್ಪದು. ಹೀಗಾಗಿ ಇಂದು ಎನ್ನಂತರಂಗದ ಗುರುವರ್ಯರು ಹಾಗೂ ಉಸಿರು ನೀಡಿ ಹಸಿರನ್ನು ಮಾಡಿದಂತಹ ಪರಮಪೂಜ್ಯ ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕುರಿತು ನನ್ನ ಹೃದಯಾಂತರಾಳದ ಮಾತು. ಇಲ್ಲಿ ಇದು ನನ್ನದಲ್ಲ, ಶ್ರೀ ಗುರುವೇ ನೀ ಎನ್ನ ಒಳಹೊಕ್ಕು ಏನು ಅರುಹುವೆಯೋ ಅದನ್ನೇ ನಾನು ನುಡಿವೆ, ಕೃಪೆಯಾಗು. ಜ್ಞಾನದ ಬೆಳಕು ಚೆಲ್ಲಿದ ನಡೆದಾಡುವ ದೇವರಿವರು. ಗುರುಪೌರ್ಣಿಮೆಯ ಈ ಪವಿತ್ರ ಹಾಗೂ ಶುಭ ಸಂದರ್ಭದಲ್ಲಿ ನಮ್ಮ ಮನಸ್ಸು ಮತ್ತು ಭಾವನೆಗಳೆಲ್ಲರೂ ಕೂಡ ಜ್ಞಾನದೊಡೆಯನಾಗಿರ್ತಕ್ಕಂತಹ ಆ ಮಹಾನ್ ಗುರುವಿನ ಚರಣಾರವಿಂದಗಳಲ್ಲಿ ಸಮರ್ಪಿತವಾಗುತ್ತದೆ. ಗುರುವಿನ ಕೃಪೆ ಇಲ್ಲದೆ ಜೀವನದ ಕತ್ತಲೆ ಕಳೆಯುವುದಿಲ್ಲ, ಜ್ಞಾನದ ದಿವಿಗೆ ಬೆಳಗುವುದೂ ಇಲ್ಲ. ಅಂತಹ ಜ್ಞಾನ, ಕರುಣೆ ಹಾಗೂ ಆಧ್ಯಾತ್ಮದ ಸಾಕ್ಷಾತ್ ಮೂರ್ತಿಯಾಗಿ ನಮ್ಮ ಬಾಳಿಗೆ ನಿಜವಾದಂತಹ ದಾರಿದೀಪವಾಗಿ ಬಂದವರೇ ಶ್ರೀ ಗುರು ಚಂದ್ರಶೇಖರ ಮಹಾಸ್ವಾಮಿಗಳವರು. ಇನ್ನು ಧರ್ಮ ಮತ್ತು ಶಿಕ್ಷಣದ ಜ್ಯೋತಿಯನ್ನು ಬೆಳಗಿದ ಮಹಾನ್ ಚೇತನ ಹೊನ್ನಾಳಿಯ ಪವಿತ್ರ ಮಣ್ಣಿನಲ್ಲಿ ಜ್ಞಾನದ ಸುಧೆಯನ್ನು ಹರಿಸಿದ ಶ್ರೀಗಳು ಧರ್ಮ ಹಾಗೂ ಶಿಕ್ಷಣದ ಜ್ಯೋತಿಯನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಮನದಲ್ಲೂ ಬೆಳಗಿದವರಿವರು. ಶಿಕ್ಷಣವೇ ಸಮಾಜದ ಉದ್ಧಾರಕ್ಕೆ ನಿಜವಾದ ಮಾರ್ಗವೆಂದು ಅರಿತು ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಹಾಗೂ ಅದನ್ನು ಅವಲಂಬಿಸಿಯೇ ಬದುಕುವಂತಹ ಒಂದು ಸಿಬ್ಬಂದಿ ವರ್ಗಕ್ಕೆ ಜೀವನವನ್ನು ಕಲ್ಪಿಸಿಕೊಟ್ಟವರು. ಅಜ್ಞಾನದ ಕತ್ತಲೆಯಲ್ಲಿದ್ದವರನ್ನು ಜ್ಞಾನದತ್ತ ಮುನ್ನಡೆಸಿದ ಶ್ರೀಗಳ ಪಾದಸ್ಪರ್ಶದಿಂದ ಈ ಪುಣ್ಯಭೂಮಿ ಪುನೀತವಾಗಿದೆ ಎಂದು ನಡೆದಾಡುವ ದೇವರೆಂದೇ ಜನಮಾನಸದಲ್ಲಿ ಇವತ್ತು ನೆಲೆಯಾಗಿರ್ತಕ್ಕಂಥವರು. ಮಾತಿನಲ್ಲಿ ಕಾರುಣ್ಯ, ಕಾಯಕದಲ್ಲಿ ನಿಷ್ಠೆ, ಹೃದಯದಲ್ಲಿ ಸಮಸ್ತ ಜೀವಕೋಟಿಗಳ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿದ್ದ ಈ ಒಂದು ಗುರುಗಳು ಜನಸಾಮಾನ್ಯರಿಗೆ ಕೇವಲ ಮಠಾಧಿಪತಿಯಾಗಿ ಕಾಣಲಿಲ್ಲ, ಬದಲಿಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಡೆದಾಡುವ ದೇವರಾದರು. ಇಂದು ಪ್ರತಿಯೊಬ್ಬರ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾಳೆ. ಆದರೆ ಅವರ ಮುಗುಳು ನಗೆಯಲ್ಲಿ ಹರಸುವ ಅಭಯ ಹಸ್ತದಲ್ಲಿ ಅದೆಷ್ಟೋ ನೊಂದ ಜೀವಿಗಳು ನೆಮ್ಮದಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದು ಸತ್ಯವಾಗಿದೆ. ಗುರುವಿನ ಗುರು ಹರನ ಕರುಣೆಯನ್ನು ಪಡೆದಂತಹ ವರಪುತ್ರರಿವರು. ಶ್ರೀಗಳವರ ವ್ಯಕ್ತಿತ್ವ ಸಾಮಾನ್ಯವಾದುದಲ್ಲ. ಅವರ ಗುರುವಿನ ಗುರುವಾಗಿ ಪರಶಿವನ ಅಪಾರ ಕರುಣೆಯನ್ನು ಪಡೆದು ಈ ಒಂದು ಭೂಮಿಯ ಉದ್ಧಾರಕ್ಕಾಗಿ ಧರೆಗೆ ಇಳಿದು ಬಂದ ವರಪುತ್ರರು. ಅವರ ಪ್ರತಿಯೊಂದು ನುಡಿಯೂ ವೇದವಾಕ್ಯದಂತೆ, ಪ್ರತಿಯೊಂದು ನಡೆಯೂ ತಪಸ್ಸಿನಂತೆ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ ಎಂದು ಎನ್ನ ಬಾಳಿಗೆ ಬೆಳಕಾದ ಕಾರುಣ್ಯಮೂರ್ತಿ. ಇದು ನಿಜವಾಗಿ ಕೂಡ ಸತ್ಯವಾಗಿರ್ತಕ್ಕಂಥದ್ದು. ನನ್ನ ಜೀವನದ ಸಾರ್ಥಕತೆಗೆ, ಸಾಹಿತ್ಯಕ್ಕೆ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳ ದಾರಿಗೆ ನಿಜವಾಗಿ ಬೆಳಕಾದಂಥವರು ಶ್ರೀಗಳು. ಇವರ ಆಶೀರ್ವಾದವೇ ಇಂದು ನನ್ನ ಜೀವನದ ಶಾಂತಿ, ನೆಮ್ಮದಿ, ಸುಖಕ್ಕೆ ಕಾರಣ ಎಂದರೆ ತಪ್ಪಾಗಲಿಕ್ಕಿಲ್ಲ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಅವರ ದಿವ್ಯ ಸನ್ನಿಧಿ ಹಾಗೂ ಮಾರ್ಗದರ್ಶನ ನನಗೆ ದಾರಿದೀಪವಾಗಿದೆ. ಅವರ ಕೃಪಾ ದೃಷ್ಟಿಯಿಂದಾಗಿ ಎನ್ನ ಬಾಳು ಧನ್ಯತೆಯತ್ತ ಸಾಗಿದೆ ಎಂದರೆ ಇದು ಅತಿಶಯೋಕ್ತಿಯಲ್ಲ. ಈ ಪವಿತ್ರ ಗುರುಪೌರ್ಣಿಮೆಯ ಶುಭ ದಿನದಂದು ನಮ್ಮ ಪೂಜ್ಯ ಗುರುಗಳಾದ ಗುರು ಚಂದ್ರಶೇಖರ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಿಗೆ ಹಾಗೂ ಎಲ್ಲ ನಾಡಿನ ಸಮಸ್ತ ಗುರು ಪರಂಪರೆಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಅಭಯ ಹಸ್ತ ಸದಾ ಸಮಸ್ತ ಲೋಕದ ಮೇಲೆ ಹಾಗೂ ನನ್ನ ಮೇಲೆ ಇರಲೆಂದು ಪ್ರಾರ್ಥಿಸುತ್ತೇನೆ. ಇದೇ ಸಂದರ್ಭದಲ್ಲಿ ನನ್ನಿಂದ ಮೂಡಿಬಂದ ಒಂದು ವಚನವನ್ನು ಇಲ್ಲಿ ನಾನು ಹೇಳಲು ಇಷ್ಟಪಡುತ್ತಿದ್ದೆ. ಪುರದ ಪುಣ್ಯ ಪುರುಷ ರೂಪದಿ ಧರೆಗೆ ಇಳಿದು ಬಂದವರಿವರು, ಶಿವರೂಪದಿಂದ ಗುರು ಚಂದ್ರಶೇಖರರಾಗಿ ಬೆಳಗಿದರು. ಮರಣವೇ ಮಹಾನವಮಿ, ನಿಮಗೆ ಬರೀ ಭ್ರಾಂತಿ ಎಮಗೆ ಮಾತ್ರ. ಕಾಣದಿಹೇ ದುಃಖದಿರಲು ಎಮ್ಮ ಹೃದಯದಿ ನೆಲೆಸಿದವರು ನೀವು. ಧರ್ಮದರಿವು ನೀಡಿ ಭಕ್ತರ ಭವ ಹಿಂಗಿಸುತ್ತಿಹ ಕರುಣಾಳುವೆ, ಕರೆ ಮುಗಿದು ಬೇಡುವೆವು ಕಾಪಾಡು ಶ್ರೀ ಗುರು ಚಂದ್ರಶೇಖರ ಒಡೆಯ. ಕಾಪಾಡು ನಮ್ಮನ್ನೆಲ್ಲ ಶ್ರೀ ಗುರು ಚಂದ್ರಶೇಖರ ಒಡೆಯ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.